ಇನ್ನು ಜುಲೈ 20ರಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭ ಆಗುತ್ತೆ. ಆಡಳಿತ ವಿಪಕ್ಷಗಳ ನಡುವೆ ಸಮರಕ್ಕೆ ವೇದಿಕೆ ಇದೀಗ ಸಿದ್ಧವಾಗಿದೆ. 5 ಹೊಸ ಮಸೂದೆಗಳನ್ನ ಇಲ್ಲಿ ಮಂಡನೆ ಮಾಡಲಾಗುತ್ತಂತೆ. ಜುಲೈ 20ರಿಂದ ಸಂಸತ್ ಅಧಿವೇಶನ ಆರಂಭ ಆಗುತ್ತೆ. ಮಳೆಗಾಲದ ಅಧಿವೇಶನ. ಆಡಳಿತ ವಿಪಕ್ಷಗಳ ನಡುವೆ ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ತೆರಿಗೆ ಸೇರಿ 5 ಹೊಸ ಮಸೂದೆ ಮಂಡನೆಗೆ ಸಜ್ಜುಗೊಳಿಸಲಾಗ್ತಾ ಇದೆ. ವಿಪಕ್ಷಗಳಿಗೆ ನಿರುದ್ಯೋಗ, ನೀಟ್ ಪರೀಕ್ಷೆ ದೊಡ್ಡ ಅಸ್ತ್ರ ಸಿಕ್ಕಿದಂತಾಗಿದೆ. ಎನ್ಡಿಎ ವಿರುದ್ಧ ಸಮರಕ್ಕೆ ವಿಪಕ್ಷಗಳು ಪ್ಲಾನ್ ಅನ್ನು ಮಾಡಿಕೊಂಡಿದೆ. ವಿಪಕ್ಷಗಳಿಗೆ ಸೆಡ್ಡು ಹೊಡೆಯಲು ಎನ್ಡಿಎ ಪ್ಲಾನ್ ಮಾಡಿದೆ. ಇನ್ನು ಕೇಂದ್ರ ಸರ್ಕಾರದಿಂದ ಅವರ ಬಹಳ ಆಸೆ ಇದ್ದಂತಹ ಪದೇ ಪದೇ ಜಾರಿ ಮಾಡಬೇಕು ಅಂತ ಹೇಳ್ತಿದ್ದಂತಹ ಒನ್ ನೇಷನ್ ಒನ್ ಎಲೆಕ್ಷನ್ ಮತ್ತು ಇನ್ನು ಕೆಲವು ಕ್ಷೇತ್ರ ವಿಂಗಡಣೆ, ಹೀಗೆ ಹಲವು ಹೊಸ ಮಸೂದೆಗಳನ್ನು ಮಂಡಿಸಲು ಕೇಂದ್ರ ಸರ್ಕಾರ ತೀರ್ಮಾನವನ್ನು ಕೂಡ ಮಾಡಿಕೊಂಡಿದೆ. ಜುಲೈ 20ರಿಂದ ಏನು ಆರಂಭ ಆಗುತ್ತೆ ಮುಂಗಾರು ಅಧಿವೇಶನ ಬಹಳ ಕುತೂಹಲವನ್ನು ಕೆರಳಿಸಿದೆ. ಯಾಕಂದ್ರೆ ಒಂದು ಕಡೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂತಹ ಹೊಸ ಮಸೂದೆ ಆದರೆ ಮತ್ತೊಂದು ಕಡೆಯಲ್ಲಿ ಕ್ಷೇತ್ರ ವಿಂಗಡಣೆ, ಇನ್ನು ಈ ಕಡೆಯಲ್ಲಿ ಕಾಂಗ್ರೆಸ್ ಅಥವಾ ಮಿತ್ರ ಪಕ್ಷಗಳಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಏನು ಲೀಕ್ ಆಯಿತು ಆ ವಿಚಾರ ದೊಡ್ಡ ಅಸ್ತ್ರವಾಗಿ ಅವರಿಗೆ ಪರಿಗಣಿಸಿದೆ. ಸೊ ಆಬ್ವಿಯಸ್ಲಿ ಅವರು ಶಿಕ್ಷಣ ಸಚಿವರ ರಾಜೀನಾಮೆಯನ್ನ ಕೇಳ್ತಾರೆ, ಕೊಡಬೇಕು ಅಂತ ಹೇಳಿ ದೊಡ್ಡ ಹೈ ಡ್ರಾಮಾವೇ ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಆಗುವಂತ ಸಾಧ್ಯತೆಗಳಿವೆ. ಮತ್ತೊಂದು ಕಡೆಯಲ್ಲಿ ಕಾಕ್ರೋಚ್ ಪಾರ್ಟಿ ಅಂತ ಒಂದು ಯೂತ್ ಜನ್ಝಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಏನೇನಾಗುತ್ತೆ ಇನ್ನಷ್ಟೇ ಕಾದು ನೋಡಬೇಕು. ಆದರೆ ಈ ಬಾರಿಯ ಮುಂಗಾರು ಅಧಿವೇಶನ ಮಾತ್ರ ಬಹಳ ಕುತೂಹಲವನ್ನು ಮೂಡಿಸಿದೆ. ಕಾರಣ 2 ಮಹತ್ತರ ಮಸೂದೆಗಳು ಇಲ್ಲಿ ಮಂಡನೆ ಆಗ್ತಾ ಇರುವಂಥದ್ದು. ಒಂದು ಒನ್ ನೇಷನ್ ಒನ್ ಎಲೆಕ್ಷನ್, ಅಂದರೆ ಇಡೀ ದೇಶದಲ್ಲಿ ಒಂದೇ ಸತಿಗೆ ಎಲೆಕ್ಷನ್ ಆಗುತ್ತೆ. ಎಲ್ಲೋ 5 ರಾಜ್ಯಗಳದ್ದು ಒಂದು ಸತಿ, ಇನ್ನೊಂದು 2 ರಾಜ್ಯದ ಇನ್ನೊಂದು ಸತಿ, ಇನ್ನೊಂದು 3 ರಾಜ್ಯದ ಇನ್ನೊಂದು ಸತಿ, ಈ ಥರ ಆಗಲ್ಲ. ಏಕಕಾಲದಲ್ಲಿ ಇಡೀ ದೇಶದಲ್ಲಿ ಒಂದೇ ರೀತಿ ಎಲೆಕ್ಷನ್ ಆಗುವಂತಹ ಪ್ರಕ್ರಿಯೆಗೆ ಅವರು ಮುಂದಾಗ್ತಾ ಇದ್ದಾರೆ. ಮಸೂದೆಯನ್ನು ಮಂಡಿಸೋದಕ್ಕೆ ಎನ್ಡಿಎ ಸರ್ಕಾರ ಮುಂದಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕ್ಷೇತ್ರ ವಿಂಗಡಣೆ, ಮರು ವಿಂಗಡಣೆ. ಈ ಮೊದಲಿಂದವೂ ಒಂದಿಷ್ಟು ಕ್ಷೇತ್ರಗಳೇನಿತ್ತು ಅದನ್ನು ಮರು ವಿಂಗಡಣೆ ಮಾಡಿ ದೇಶದಲ್ಲಿ ಕ್ಷೇತ್ರಗಳನ್ನು ಹೆಚ್ಚಿಸುವಂತೆ. ಯಾಕಂದ್ರೆ ಮೊದಲಿದ್ದಷ್ಟು ಜನಸಂಖ್ಯೆ ಈಗ ಇಲ್ಲ, ಈಗ ಜನಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಹಾಗಾಗಿ ಕ್ಷೇತ್ರ ವಿಂಗಡಣೆಯ ಅಗತ್ಯ ಇದೆ ಅಂತ ಹೇಳಿ ಎನ್ಡಿಎ ಆ ಮಸೂದೆಯನ್ನು ಮಂಡಿಸೋದಕ್ಕೆ ಮುಂದಾಗ್ತಾ ಇದೆ. ಸೊ INDA ಒಕ್ಕೂಟ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡುತ್ತೆ ಈ ಮುಂಗಾರು ಅಧಿವೇಶನದಲ್ಲಿ ನಾವು ಕಾದು ನೋಡಬೇಕಾಗಿದೆ.